ಎಲ್ಲಾ ಕಡೆ ಸಿಕ್ಕಾಪಟ್ಟೆ ಥಂಡಿ ಚಳಿ ಚಾಲು ಆಗ್ಬಿಟ್ಟೈತಿ. ಇದರದಿಂದ ನೆಗಡಿ ಬರ್ಲಾಕತೈತಿ. ನಾವು ಎಷ್ಟೇ ಸ್ವೆಟರ್ ಹಾಕೊಂಡ್ರು ಐತ್ ನೋಡ್ರಿ ಸಿಕ್ಕಾಪಟ್ಟೆ ಚಳಿ ಹತ್ತಿ ನೆಗಡಿ ಬರಾಕತೈತಿ. ಸೊ ಅದ್ರ ಸಂಬಂಧ ನೀವ್ ಐತ್ ನೋಡ್ರಿ ನಿಮ್ ಮನಿಯೊಳಗಿರುವಂತಹ ಹಳಿ ಸ್ವೆಟರ್ಗಳನ್ನ ಬಳಸ್ಕೊಂಡು ಇನ್ನಷ್ಟು ಬೆಚ್ಚಗಾಗಿದ್ರಪ್ಪ ಅಂತಂದ್ರ ನಿಮಗ ನೆಗಡಿ ಬರಂಗಿಲ್ಲ, ಆರಾಮಾಗಿ ಬೆಚ್ಚಗ ಇರಬಹುದು. ಅದು ಹೆಂಗತ್ ಹೇಳಿ ಹೇಳ್ತೀನಿ. ಈ ಒಂದು ವಿಡಿಯೋನ ಲಾಸ್ಟ್ ವರ್ಗು ನೋಡ್ರಿ, ಸಖತ್ ಇಂಟ್ರೆಸ್ಟಿಂಗ್ ಆಗೈತಿ. ವಿಡಿಯೋ ಸ್ಟಾರ್ಟ್ ಮಾಡೋಕಿನ ಮೊದ್ಲು ಐತ್ ನೋಡ್ರಿ ಕಮೆಂಟ್ ಒಳಗ ನಿಮ್ಮ ಊರ ಹೆಸರ ಯಾವ್ದತ್ ಹೇಳಿ ಕಮೆಂಟ್ ಮಾಡ್ರಿ. ನನಗೂ ಗೊತ್ತಾಗ್ಲಲ್ಲ ನೀವು ಯಾವ ಊರಾಗ ಕುಂತ ಈ ಒಂದ ವಿಡಿಯೋನ ನೋಡಾಕತ್ತೀರ ಅಂತ ಹೇಳಿ. ನೋಡ್ರಿ ನಿಮ್ಮ ಮನಿಯೊಳಗೂ ಏನಾರೇ ಸಿಕ್ಕಾಪಟ್ಟೆ ಹಳಿ ಸ್ವೆಟರ್ಗಳಿದ್ವಪ್ಪ ಅಂತಂದ್ರ ತೆಗಿದ್ ಸ್ವೆಟರ್ ಇರ್ಬೋದು, ಹರ್ದಿದ್ ಸ್ವೆಟರ್ ಇರ್ಬೋದು. ಆ ಸ್ವೆಟರ್ಗಳನ್ನ ಐತ್ ನೋಡ್ರಿ ನೀವ್ ಬಿಸಾಕ್ ಬಿಡಾಕ್ ಹೋಗ್ಬೇಡ್ರಿ. ಅದ್ರ ಬದ್ಲಿ ಐತ್ ನೋಡ್ರಿ ನೀವ್ ಅವತ್ತರ್ನ ಒಂದ್ ಸ್ವಲ್ಪ ರೀಯೂಸ್ ಮಾಡ್ಕೊಂಡು ಒಂದ್ ಸ್ವಲ್ಪ ಐತ್ ನೋಡ್ರಿ ಕಟ್ ಮಾಡ್ಕೊಂಡು ಹೊಲ್ಕೊಂಡು ಐತ್ ನೋಡ್ರಿ ನೀವ್ ಬೆಚ್ಚಗಿರುವಂಗ ಐತ್ ನೋಡ್ರಿ ಹಾಕೋಬಹುದು. ಅದು ಹೆಂಗತ್ ಹೇಳಿ ಈ ಒಂದು ವಿಡಿಯೋದಾಗ ನಾನ್ ನಿಮಗ್ ಪೂರ್ತಿ ಹೇಳ್ತೀನಿ. ಈ ಒಂದು ವಿಡಿಯೋನ ಐತ್ ನೋಡ್ರಿ ಲಾಸ್ಟ್ ವರ್ಗು ನೋಡ್ರಿ. ಬಹಳ ಅಂದ್ರ ಬಹಳ ಇಂಟ್ರೆಸ್ಟಿಂಗ್ ಐತಿ, ಬಹಳ ಅಂದ್ರ ಬಹಳ ಯೂಸ್ಫುಲ್ ಐತಿ. ನಿಮ್ ಮನಿಯೊಳಗ ಚಿಕ್ಕ ಮಕ್ಕಳ ಸ್ವೆಟರ್ ಉಳಿದಿದ್ವಪ್ಪ ಅಂತಂದ್ರ ಅವು ತೆಗಿದ್ವಪ್ಪ ಅಂತಂದ್ರ ಅವತರ್ನ ಐತ್ ನೋಡ್ರಿ ನೀವ್ ಗ್ಲೌಸ್ ಗತ್ಲೆ ರೆಡಿ ಮಾಡ್ಕೊಂಡು ಹಾಕೋಬಹುದು. ಅದು ಹೆಂಗಪ್ಪ ಅಂತಂದ್ರ ಆ ಚಿಕ್ಕ ಮಕ್ಕಳ ಸ್ವೆಟರ್ ಸ್ಲೀವ್ಸ್ ಏನಿರ್ತಾವಲ್ಲ ಆ ಒಂದು ಸ್ಲೀವ್ಸ್ ಮ್ಯಾಗ ನಿಮ್ಮ ಕೈ ಇಟ್ಟು ಒಂದ್ ಚಾಕ್ ಪೀಸ್ ಕರೆಕ್ಟ್ ಅಳತಿ ತಗೊಂಡೈತ್ ನೋಡ್ರಿ ಕಟ್ ಮಾಡ್ಕೋರಿ. ಕಟ್ ಮಾಡ್ಕೊಂಡ್ ಮ್ಯಾಗ ಐತ್ ನೋಡ್ರಿ ನೀವ ಆ ಒಂದ ಸ್ವೆಟರ್ನ ಒಳಗಿನ ಸೈಡ್ ಅಂದ್ರ ಉಲ್ಟಾ ಮಾಡ್ಕೊಂಡು ಚಂದಂಗ ಹೊಲಿರಿ. ಮಷಿನ್ ಇತ್ತಪ್ಪ ಅಂತಂದ್ರ ಮಷಿನ್ಲೇ ಹೊಲಿರಿ, ಇಲ್ಲಪ್ಪ ಅಂತಂದ್ರ ಕೈಲೇನೆ ನೀವ ದಾರ ಪೋಣಿಸಿ ಹೊಲಿತಿದ್ರಪ್ಪ ಅಂತಂದ್ರ ಒಂದ್ 2 ಸ್ಟಿಚ್ ಜಾಸ್ತಿನೇ ಹಾಕ್ರಿ. ಯಾಕಪ್ಪ ಅಂತಂದ್ರ ಕರೆಕ್ಟ್ ಆಗಿ ಸ್ಟಿಚಸ್ ಕೊಂಡಿರ್ಬೇಕಲ್ಲ. ಯಾಕಂದ್ರ ಸ್ವೆಟರ್ ಬಹಳ ಅಂದ್ರ ಬಹಳ ದಿಪ್ ಇರ್ತೈತಿ. ಸೊ ಅದ್ರ ಸಂಬಂಧ ಚಂದಂಗ್ ಪೂರ್ತಿ ಸ್ಟಿಚಿಂಗ್ ಮಾಡಿದ್ಮ್ಯಾಗ ಐತ್ ನೋಡ್ರಿ 2 ಕೈ ಅಳತಿ ತಗೊಂಡು ನೀವ ಈ ರೀತಿ ಮಾಡಿದ್ರಪ್ಪ ಅಂತಂದ್ರ ನೀವ ಈ ಒಂದ ಸಿಕ್ಕಾಪಟ್ಟೆ ಥಂಡಿ ಒಳಗ ಐತ್ ನೋಡ್ರಿ ಇವತ್ತರ್ನ ಮನಿಯೊಳಗ ನೀವು ಗ್ಲೌಸ್ ರೀತಿ ಹಾಕೊಂಡು ಮಲ್ಕೊಂಡ್ರಪ್ಪ ಅಂತಂದ್ರ ಬಹಳ ಅಂದ್ರ ಬಹಳ ಬೆಚ್ಚಗ ಅನಸ್ತಾವು ಈ ಒಂದ ಸಣ್ಣ ಸ್ವೆಟರ್ ಗ್ಲೌಸ್ಗಳು. ನಿಮ್ಮ ದೊಡ್ಡವರು ಏನಾದ್ರು ಹಳಿ ಸ್ವೆಟರ್ಗಳಿದ್ವಪ್ಪ ಅಂತಂದ್ರ ಸೇಮ್ ಟು ಸೇಮ್ ಅದೇ ಪ್ರೊಸೆಸ್. ಆದ್ರೆ ಅದು ಸ್ವೆನ್ ಸ್ವೆಟರ್ ಇತ್ತು, ಅದನ್ನ ನೀವು ಗ್ಲೌಸ್ ಮಾಡ್ಕೊಂಡಿದ್ರಿ. ಆದ್ರೆ ಇಲ್ಲಿ ನೀವು ನಿಮ್ಮ ಒಂದ ಸೈಜಿಂದ ಸ್ವೆಟರ್ಗಳು ಇರ್ತಾವಲ್ಲ ಆ ಒಂದ ಸ್ವೆಟರ್ ಸ್ಲೀವ್ ಮ್ಯಾಗ ನಿಮ್ಮ ಒಂದ ಕಾಲ್ ಅಳತಿನ ಇಟ್ಟು ಪೆನ್ಸಿಲ್ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಒಳಗಿನ ಸೈಡ್ ಉಲ್ಟಾ ಮಾಡ್ಕೊಂಡು ಹೊಲದ್ರಪ್ಪ ಅಂತಂದ್ರ ಸೇಮ್ ಟು ಸೇಮ್ ಸಾಕ್ಸ್ ರೆಡಿ ಆಗ್ತಾವ. ಆದ್ರ ಇಂತ ಸಾಕ್ಸ್ ಅಲ್ಲ, ಫುಲ್ ದಿಪ್ ಇರುವಂತಹ ಸಾಕ್ಸ್. ಈ ಸಾಕ್ಸ್ ಗಳನ್ನ ನೀವ ಮನಿಯೊಳಗ ಹಾಕೊಂಡ್ರಪ್ಪ ಅಂತಂದ್ರ ಈ ಒಂದು ಥಂಡಿ ಒಳಗ ಸಿಕ್ಕಾಪಟ್ಟೆ ಬೆಚ್ಚಗಿರ್ತೀರಿ. ಯಾವುದೇ ರೀತಿ ನೆಗಡಿ ಬರಲ್ಲ, ಕೆಮ್ಮು ಬರಂಗಿಲ್ಲ, ಜ್ವರ ಅಂತೂ ಬರಂಗಿಲ್ಲ. ಯಾಕಂದ್ರ ಈ ರೀತಿಯಾದಂತಹ ದಿಪ್ಪನು ಗ್ಲೌಸ್ ಸಾಕ್ಸ್ ಹಾಕೊಂಡ್ರ ಎಲ್ಲಿದ ಚಳಿ ಹತ್ತಬೇಕು, ಚಳಿ ಹತ್ತಾಕ ಸಾಧ್ಯನೇ ಇಲ್ಲ. ಸೊ ನೋಡಿದ್ರಲ್ಲ ಈ ಒಂದು ವಿಡಿಯೋ, ಈ ಒಂದು ಐಡಿಯಾ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತಪ್ಪ ಅಂತಂದ್ರ ಈ ಒಂದು ವಿಡಿಯೋನ ಲೈಕ್ ಮಾಡ್ರಿ. ಹಂಗೆ ಈ ಒಂದು ವಿಡಿಯೋನ ಐತ್ ನೋಡ್ರಿ ನಿಮ್ಮ 5 ಜನ ಫ್ರೆಂಡ್ಸಿಗೆ ವಾಟ್ಸಾಪ್ ಒಳಗ ಶೇರ್ ಮಾಡ್ರಿ. ಅವ್ರಿಗೂ ಐತ್ ನೋಡ್ರಿ ಈ ಒಂದು ಇನ್ಫಾರ್ಮೇಶನ್ ಗೊತ್ತಾಗ್ಲಿ, ಈ ಒಂದು ಐಡಿಯಾ ಗೊತ್ತಾಗ್ಲಿ, ಅವರು ಬಳಸ್ಕೊಲಿ. ಹಂಗೆ ನನ್ನ ಒಂದು ಚಾನಲ್ ಐತ್ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ, ಫಾಲೋ ಮಾಡ್ರಿ.